ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರಲ್ಲಿ ಡಿಸೆಂಬರ್ ತಿಂಗಳ 7ನೇ ತಾರೀಕಿನಂದು ಪೇಪರ್ 1 ಪೇಪರ್ 2 ಎಕ್ಸಾಮ್ಗಳು ಕಂಪ್ಲೀಟ್ ಆಗಿರುವಂಥದ್ದಾಗಿರುತ್ತೆ. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ರಿಸಲ್ಟ್ ಎಲ್ಲ ಕೂಡ ಪ್ರಕಟ ಆಗಿದ್ದು ಡಿಸೆಂಬರ್ ತಿಂಗಳ 23 2025ಕ್ಕೆ ಆಲ್ಮೋಸ್ಟ್ ಅಭ್ಯರ್ಥಿಗಳ ರಿಸಲ್ಟ್ ಕೂಡ ಪ್ರಕಟ ಆಯಿತು. ಬಹುತೇಕ ಅಭ್ಯರ್ಥಿಗಳಿಗೆ ರಿಸಲ್ಟನ್ನು ನೋಡಿದವರಿಗೆ ಅವರ ಒಂದು ಅಂದರೆ ಇಲಾಖೆ ಕಡೆಯಿಂದನೇ ಒಂದು ಎಕ್ಸಾಮ್ ಆದಂಥ ಸಂದರ್ಭದಲ್ಲಿ ಆ ದಿನ ಕೀ ಆನ್ಸರ್ ಕೊಟ್ಟು ಅಬ್ಜೆಕ್ಷನ್ ಹಾಕಲಿಕ್ಕೆಲ್ಲ ಅವಕಾಶ ಕೊಟ್ಟು ನಂತರದಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಒಂದು ಫೈನಲ್ ಕೀ ಆನ್ಸರ್ ಎಲ್ಲ ಪ್ರಕಟ ಆಗುತ್ತೆ ಹಾಗೆ ಅಂತ ಮಾಹಿತಿನ ಕೊಟ್ಟರು. ಬಟ್ ಅಭ್ಯರ್ಥಿಗಳು ಕೂಡ ಫೈನಲ್ ಕ್ಯಾನ್ಸರ್ನ ನೋಡಿದ್ರು, ಕೆಲವೊಂದು ಅಷ್ಟೇ ಬದಲಾವಣೆ ಆಗಿತ್ತು. ಬಟ್ ಫೈನಲ್ ಕ್ಯಾನ್ಸರ್ ನೋಡಿದಾಗಲೂ ಕೆಲವೊಂದು ಅಭ್ಯರ್ಥಿಗಳು ಒಂದೊಂದು ಅಂಕಗಳು ಬಂದಿತ್ತು. ಬಟ್ ಆದರೆ ಫೈನಲ್ ಕ್ಯಾನ್ಸರ್ಗೂ ಅವರ ಒಂದು ಅಫಿಷಿಯಲ್ ಆಗಿ ಬಂದಂಥ ರಿಸಲ್ಟ್ ಏನಿತ್ತಲ್ಲ, ಆ ರಿಸಲ್ಟಲ್ಲೂ ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ 1-2 ಮಾರ್ಕ್ಸ್ 3-4 ಮಾರ್ಕ್ಸಲ್ಲಿ ಡಿಫ್ರೆನ್ಸ್ಗಳು ಬಂದು ಕೆಲವೊಂದು ಮೆಜಾರಿಟಿ ಅಭ್ಯರ್ಥಿಗಳಿಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ಗಳಲ್ಲೇ ಕ್ಲಿಯರ್ ಆಗದೆ ಉಳ್ಕೊಂಡಿರುವಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಅಭ್ಯರ್ಥಿಗಳಿಗೆ ಬರ್ತಿರುವಂಥ ಪ್ರಶ್ನೆ ಏನು ಕಾರಣಕ್ಕಾಗಿದ್ರೆ ಕ್ಲಿಯರ್ ಆಗಿಲ್ಲ ನಮ್ಮದು, ಸೊ ಏನು ರೀಸನ್ ಇದೆ ಆಗಿದ್ರೆ, ಸೊ 2-3 ಮಾರ್ಕ್ಸ್ಗಳಂದ್ರೆ ಫೈನಲ್ ಕ್ಯಾನ್ಸರ್ ಪ್ರಕಾರ ಅವ್ರದ್ದು ಕ್ಲಿಯರ್ ಆಗ್ತಿತ್ತು, ಕ್ಲಿಯರ್ಗಿನ ಒಂದು 2 ಮಾರ್ಕ್ಸ್ ಜಾಸ್ತಿನೇ ಬಂದಿರ್ಬೋದು ಕೆಲ ಅಭ್ಯರ್ಥಿಗಳಿಗೆ. ಏನಾಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಇದೀಗ ಇಲಾಖೆ ಕೆಲವೊಂದು ಕಾರಣಗಳನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಅಭ್ಯರ್ಥಿಗಳು ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಅಥವಾ ತಪ್ಪುಗಳಿಂದ ಈ ರೀತಿ ಆಗಿರಬಹುದು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಏನು ಎತ್ತ ಕಂಪ್ಲೀಟ್ ಮಾಹಿತಿ ನೋಡಿದ್ರೆ ತಿಳ್ಕೊಂತಾರೆ. ಹೆಚ್ಚುವರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಆಗಿರ್ಬೋದು, TETಗೆ ಸಂಬಂಧಪಟ್ಟಂತೆ ಮುಂದಿನ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ನೀವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಯೂಟ್ಯೂಬ್ನಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು, ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ಇದು ಅಂತ ತಿಳಿಸ್ತಾ ಹೆಚ್ಚುವರಿ ಮಾಹಿತಿಗಳನ್ನು ನಿಮಗೆ ನಂಬಿಕೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಮಾಹಿತಿಗಳನ್ನು ಸರಿಯಾಗಿ ಕೊಡ್ತಿದ್ದೆ ಅಂತ ನೀವು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಬನ್ನಿ ಅಭ್ಯರ್ಥಿಗಳೇ. ಸೊ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ ಮುಖಾಂತರ ಕ್ವಿಕ್ ಮಾಹಿತಿಗಳು ನಿಮಗೆ ಅಪ್ಡೇಟ್ಗಳು ಸಿಗ್ತಿರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತವೆ. ಸೊ ಅಭ್ಯರ್ಥಿಗಳಿಗೆ ಇಲ್ಲಿ TET ಎಕ್ಸಾಮ್ನ ಆಗಿ ರಿಸಲ್ಟ್ ಎಲ್ಲ ಪ್ರಕಟ ಆಯಿತು. ಆ ಅಭ್ಯರ್ಥಿಗಳು ಇವಾಗ ಬರ್ತಿರುವಂಥದ್ದು ಏನಂದರೆ ಫೈನಲ್ ಕ್ಯಾನ್ಸರ್ನು ಮತ್ತು ಇವಾಗ ರಿಸಲ್ಟಲ್ಲಿ ವ್ಯತ್ಯಾಸಗಳಾಗಿದ್ದಾವೆ ನಮಗೆ ಅಂತಕ್ಕಂಥ ಅಭ್ಯರ್ಥಿಗಳ ಕೂಗು ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಕೆಲವೊಂದು ಕಾರಣಗಳೇನಿದ್ದಾವೆ ಅಂದರೆ ಇಲಾಖೆಯವರು ತಿಳಿಸಿರುವಂಥದ್ದು ರೀಸನ್ ಏನಾಗಿರುತ್ತೆ, ಹಿಂಗಾಗಿರ್ಬೋದು ಅಭ್ಯರ್ಥಿಗಳಿಗೆ ಅಂತ ಹೇಳಿದರೆ. ಮೊದಲನೇದಾಗಿ ಏನಂದರೆ ಅಭ್ಯರ್ಥಿಗಳಿಗೆ ಫೈನಲ್ ಕ್ಯಾನ್ಸರ್ ನೋಡಿದ್ರು ಓಕೆ ಅವರು ಅನ್ಕೊಂಡಿರ್ತಾರೆ ಓಕೆ, ಬಟ್ ಇಲ್ಲಿ ಅಭ್ಯರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಆಗಿರತಕ್ಕಂಥದ್ದು ಏನಿರುತ್ತಲ್ಲ, ಗಣಕೀಕೃತವಾಗಿ ಏನಾಗಿರುತ್ತೆ ಅಭ್ಯರ್ಥಿಗಳಿಗೆ ಅಂದರೆ ಅದು ಥಿಯರಿ ಆನ್ಸರ್ ಏನೂ ಇಲ್ಲ ಅಭ್ಯರ್ಥಿಗಳಿಗೆ. ಟಿಕಿಂಗ್ ಮಾರ್ಕ್ಸ್ ಇರೋದ್ರಿಂದ ಅಭ್ಯರ್ಥಿಗಳಿಗೆ ಅಂದರೆ ಸಿಸ್ಟಮ್ ಮುಖಾಂತರ ಇವ್ಯಾಲ್ಯೂಯೇಷನ್ ನಡೆಯುವಂಥ ಪ್ರಕ್ರಿಯೆ ಇರುವಂಥದ್ದಾಗಿರುತ್ತೆ. ಆ ಒಂದು ರೀಸನಿಂದ ಅಭ್ಯರ್ಥಿಗಳಿಗೆ ಸೊ ಅಲ್ಲಿ ಕೀ ಆನ್ಸರ್ ಏನು ಪ್ರಕಟ ಆಗಿತ್ತಲ್ಲ ಅಭ್ಯರ್ಥಿಗಳಿಗೆ, ಅದನ್ನು ಅಭ್ಯರ್ಥಿಗಳು ನೋಡಿರ್ತಾರೆ. ಬಟ್ ಅವರು ಟಿಕ್ ಮಾಡುವಂಥ ಸಂದರ್ಭದಲ್ಲಿ ನಡೆಯುತ್ತಲ್ಲ ಎಕ್ಸಾಮ್ ಹಾಲಲ್ಲಿ ಅಭ್ಯರ್ಥಿಗಳು ಟಿಕ್ ಮಾಡಬೇಕಾದ್ರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಸೊ ಅಭ್ಯರ್ಥಿಗಳು ಇವಾಗ ಒಂದು 4ನೇ ಕ್ವಶನ್ ಇದೆ ಅನ್ಕೊಳ್ಳಿ, ಆ 4ನೇ ಕ್ವಶನ್ಗೆ ಅಭ್ಯರ್ಥಿಗೆ ಆನ್ಸರ್ ಗೊತ್ತಿದೆ, ಅವನ ಆನ್ಸರ್ನ B ಅಂತ ಹಾಕಬೇಕಿತ್ತು ಅನ್ಕೊಳ್ಳಿ. ಅಭ್ಯರ್ಥಿಗಳು ಆನ್ಸರ್ನ B ಅಂತ ಹಾಕಿದ್ದಾನೆ, ಬಟ್ ಅಂದರೆ ಹಾಕುವಂಥ ಸಂದರ್ಭದಲ್ಲಿ ಅಭ್ಯರ್ಥಿ ಮಿಸ್ ಆಗಿ ಏನಾದರೂ C ಕಡೆಗೆ ಏನಾದರೂ ಸಣ್ಣ ಒಂದು ಡಾಟ್ ಇಟ್ಟಿದ್ರು ಕೂಡ, ಅಂದರೆ ಇದು ಸಿಸ್ಟಮ್ನಲ್ಲಿ ಇವ್ಯಾಲ್ಯೂಯೇಷನ್ ಆಗ್ತಿರೋದ್ರಿಂದ ಅಭ್ಯರ್ಥಿಗಳಿಗೆ ಸೊ ಅಲ್ಲಿ ಸಣ್ಣ ಡಾಟ್ ಆದರೂ ಕೂಡ ಅದು ಕನ್ಸಿಡರ್ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲಾಖೆಯವರು ಮಾಹಿತಿನ ಕೊಟ್ಟಿರ್ತಾರೆ. ಯಾಕಂದರೆ ಅಭ್ಯರ್ಥಿಗಳು ಅಕ್ಕಪಕ್ಕ ಏನಾದರೂ ಡಾಟ್ ಆಗಿರ್ಬೋದು, ಮತ್ತೊಂದು ಏನೋ ಒಂದು ಡಾಟ್ ಆಗಿರ್ಬೋದು, ಬೇರೆ ಏನಾದ್ರು ಟಿಕ್ ಆಗಿದ್ರು ಕೂಡ ಅದು ಪರಿಗಣನೆಗೆ ತೊಗೊಂಡ್ಬಿಡುತ್ತೆ ಮಿಷಿನ್ ಅನ್ನೋ ರೀತಿಯಲ್ಲಿ. ಸೊ ಅದು ಕೂಡ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅಭ್ಯರ್ಥಿಗಳು ಕೆಲವೊಂದು ಅಭ್ಯರ್ಥಿಗಳು ನಮಗೂ ಕೂಡ ಹೇಳಿದ್ರೆ ಈ ಥರ ಮಾಡಿದ್ದೀವಿ ನಾವು ಅಂತ ಆ ಅಭ್ಯರ್ಥಿಗಳು ಕ್ಲಾರಿಟಿ ಸಿಕ್ಕಿದೆ ಇವಾಗ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಯಾಕಂದರೆ ಅದೇನೇ ಇವಾಗ ನೀವು ಮೈನಾಗಿ ಆನ್ಸರನ್ನು ಟಿಕ್ ಮಾಡಿದ್ರು ಕೂಡ ಪಕ್ಕದಲ್ಲಿ ಏನಾದರೂ ಮಿಸ್ ಆಗೋದು ಟಿಕ್ ಆಗಿದ್ರು ಕೂಡ ಮಿಷಿನ್ ಅದು, ಯಾಕಂದರೆ ಅಲ್ಲಿ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ ಯಾವ ಥರ ಟಿಕ್ ಮಾಡಬೇಕು ಏನು ಅಂತ. ಮಿಸ್ ಆಗಿ ಇವಾಗ ಒಂದೇ ಕ್ವಶನ್ಗೆ 2 ಕಡೆ ಟಿಕ್ ಆದರೂ ಕೂಡ ಅಥವಾ ಸ್ವಲ್ಪ ಟಿಕ್ ಆದರೂ ನಿಮ್ಮ ಪ್ರಕಾರ ಸ್ವಲ್ಪ ಅಲ್ವಾ ಹಾಗೆ ಅಂತ ಅನ್ಕೋಬೋದಾಗಿರುತ್ತೆ. ಯಾಕಂದರೆ ನೀವು ಅಲ್ಲಿ ಕೀ ಆನ್ಸರ್ ಅಥವಾ OMR ಶೀಟ್ ಅಂತ ಏನು ಕೊಟ್ಟಿದ್ದಲ್ಲ ಅದೇ ರೀಸನಿಂದ ಅದನ್ನು ಕೂಡ ಚೆಕ್ ಮಾಡ್ಬೋದಿರುತ್ತೆ. ಪಕ್ಕ ಟಿಕ್ ಆಗಿದೆಯಾ ಅಥವಾ ನಿಮ್ಗೆ ಏನಾದ್ರು ಮಿಸ್ ಆಗಿಲ್ಲ ಟಿಕ್ ಮಾಡಿದ್ದೀರಾ ನೀವು, ಯಾಕಂದರೆ ಅದು ಇನ್ವ್ಯಾಲಿಡ್ ಆಗಿರುತ್ತೆ ಅವಾಗ. ಅಂದರೆ ಅಭ್ಯರ್ಥಿಗಳಿಗೆ ಏನಂದ್ರೆ ಇವಾಗ ನಿಮ್ಮ ಪ್ರಕಾರ ಇವಾಗ 4ನೇ ಕ್ವಶನ್ ಎಕ್ಸಾಂಪಲ್ ಏನು ಹೇಳಿದ್ರಲ್ಲ ಅದರಲ್ಲಿ ಒಂದು B ನ ಆನ್ಸರ್ ಸರಿ ಇದೆ ಅನ್ಕೊಳ್ಳಿ, ಆಮೇಲೆ ನೀವಲ್ಲಿ ಟಿಕ್ ಮಾಡ್ಬೇಕಾದ್ರೆ C ಕೂಡ ಟಚ್ ಮಾಡಿದ್ದೀರಾ ಅಂದರೆ B ನ ಆನ್ಸರ್ ಸರಿನೇ, ಬಟ್ ಅಲ್ಲಿ ಒಂದು ಕ್ವಶನ್ಗೆ 2 ಬಾರಿ ಟಿಕ್ ಮಾಡ್ದಂಗೆ ಆಗಿರುತ್ತೆ, ಅದು ಸ್ವಲ್ಪ ಟಿಕ್ ಆದರೂ ಕೂಡ ಆ ರೀಸನಿಂದ ಇನ್ವ್ಯಾಲಿಡ್ ಅಂತ ಆಗಿರುತ್ತೆ, ಅದು ಪರಿಗಣಿಸಿರೋದಿಲ್ಲ ಒಂದು ಮಿಷಿನ್. ಸೊ ಆ ಒಂದು ರೀಸನಿಂದ ಅಭ್ಯರ್ಥಿಗಳಿಗೆ ಅವರ ನಿಮ್ಮ ಪ್ರಕಾರ ನೀವು ಕೌಂಟ್ ಮಾಡಬೇಕಾದ್ರೆ ಸೊ ಅದನ್ನು ಕೂಡ ಕೌಂಟ್ ಮಾಡಿರ್ತೀರಾ. ಆ ರೀಸನಿಂದ ಇವಾಗ 90, 91, 92 ಅಂತ ನಾನು ಅನ್ಕೊಂಡಿರ್ತೀರ. ಬಟ್ ಅದೇ ಥರ 2-3 ಕ್ವಶನ್ಗೆ ಏನಾರು ಆಗಿದ್ದಂಥ ಸಂದರ್ಭದಲ್ಲಿ ಅದು ಡಿಲೀಟ್ ಆಗಿರುವ ಸಾಧ್ಯತೆ ಇದೆ. ಡಿಲೀಟ್ ಅನ್ನೋದಕ್ಕಿಂತ ನಿಮಗೆ ಅದು ಕನ್ಸಿಡರ್ ಆಗದೇನೆ ಹೋಗಿರುತ್ತೆ, ಯಾಕಂದರೆ ಒಂದೇ ಕ್ವಶನ್ಗೆ 2 ಬಾರಿ ಟಿಕ್ ಆಗಿದೆ ಇರೋ ಈ ರೀತಿಯಲ್ಲಿ ಅಭ್ಯರ್ಥಿಗಳು ಆಗಿರಬಹುದು ಅನ್ನೋ ಒಂದು ಕಾರಣನೇ ಇಲಾಖೆಯವರು ತಿಳಿಸ್ತಿರುವಂಥದ್ದಾಗಿರುತ್ತೆ ಕೆಲವೊಂದು ಅಭ್ಯರ್ಥಿಗಳು ಅಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಕೂಡ. ಸೊ ಈ ಒಂದು ರೀಸನ್ಸ್ಗಳಿಂದ ಅಭ್ಯರ್ಥಿಗಳಿಗೆ ಅವ್ರಿಗೆ ಒಂದು ಅಂಕ ವ್ಯತ್ಯಾಸಗಳು, ಅವರು ಫೈನಲ್ ಕ್ಯಾನ್ಸರ್ ಪ್ರಕಾರದಲ್ಲಿ ನೀವು ಅನ್ಕೊಂಡಿರೋ ಪ್ರಕಾರ ಓಕೆ ಟಿಕ್ ಮಾಡಿದ್ದೀನಿ ಇದು ಕರೆಕ್ಟ್ ಅಂತ ನೀವು ಆ ಥರ ಅನ್ಕೊಂಡಿರ್ತೀರಿ. ಬಟ್ ಸಣ್ಣ ಪುಟ್ಟ ಮಿಸ್ಟೇಕ್ ನಿಮ್ಮ ಕಡೆಯಿಂದ ಆಗಿರುತ್ತಲ್ಲ ಅದನ್ನು ನೀವು ಅಬ್ಸರ್ವ್ ಮಾಡಿರೋದಿಲ್ಲ, ಏನು ಕಾರಣಕ್ಕೆ ಡಿಫ್ರೆನ್ಸ್ ಅಂತ ಕೇಳ್ತಿರಲ್ಲ. ಸೊ ಅಭ್ಯರ್ಥಿಗಳಿಗೆ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ವ್ಯತ್ಯಾಸಗಳು ಈ ಥರ ಆಗಿರುತ್ತೆ. ಸಿಸ್ಟಮ್ನಲ್ಲಿ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಅಲ್ಲಿ ಟಿಕ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಿಲ್ಲದೇ ಟಿಕ್ ಆಗಿದ್ರು ಕೂಡ ಅಥವಾ ಏನೋ ಆಗಿದ್ರು ಕೂಡ ಅಲ್ಲಿ ಸೊ ಅದು ಕೂಡ ಕಾರಣ ಆಗಿರುತ್ತೆ. ಅಭ್ಯರ್ಥಿಗಳು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು.